ಈ ತಂಡಿಗೆ ಒಲಿ ಮುಂದೆ ಕುಂತ್ಕೊಂಡು ಅಡಿಗೆ ಮಾಡ್ಕೊಂತ ಹಿಂಗ ಸುಡು ಸುಡು ಚಹಾ ಕುಡಿಯೋದಂದ್ರ ಭಾಳ ಸಮಾಧಾನ ಅನಿಸ್ತೈತಿ ನೋಡ್ರಿ. ಏನು ಒಂದು ಸಮ ಮಳೆ ಸುರಿಯಾಕತೈತಿ, ಬರೀ ಮಳೆ ಆಕತ್ ಬಿಡ್ಪಾ ಹೋಗತಿ ಅನ್ನೋಂಗಿಲ್ಲ. ಅದ್ರ ಜೊತೆ ತಂಪು ಗಾಳಿ ಬಿಡಾಕತೈತಿ. ಪಾಪ ದಿನ ಬೆಳಕಾದ್ರ ಸಾಲಿಗೆ ಹೋಗು ಮಕ್ಕಳು, ಕೆಲ್ಸಕ್ಕೆ ಹೋಗು ಮಂದಿ, ಹೊಲ್ದಾಗ ಕೆಲಸ ಮಾಡೋರದು ಎಲ್ಲ ಹೆಂಗ್ ಮಾಡ್ತಾರೋ ಏನೋ. ತಂಡೆ ಅಂದ್ರ ತಂಡೆ, ಹೊರಗೆ ಕಾಲಿಡಾಕಂದ್ರ ಹೆದರಿಕೆ ಬರತೈತಿ ನನಗರ. ಗಿರ್ಜಕ್ಕ ಗಿರ್ಜಕ್ಕ ಬರ್ರಿ ಕಲವಕರಿ, ಇಲ್ಲೇ ಅಡಿಗೆ ಮನೆಗದೇನಿ ಬರ್ರಿ. ಹೆಂಗಿದ್ರು ಒಂದ್ ಕಪ್ ಚಹಾ ಉಳಿದಿತ್ತು, ನನಗೂ ಕುಡಿಯಕ್ಕಾಗತ್ತಿಲ್ಲ. ಒಳ್ಳೊಳ್ಳೆ ಚಹಾ ಕುಡಿದ್ರ ಮತ್ತೆ ರಾತ್ರಿ ಊಟ ಮಾಡಕ್ಕಾಗೋದಿಲ್ಲ. ಕಲ್ಲವಕರ್ ಬಂದದ್ದು ಚಲೋ ಆತ್ ಬಿಡ್, ಅವರು ನಾನು ಇಬ್ರು ಕುಡಿದ್ರಾತ್. ಗಿರ್ಜಕ್ಕ ಏನ್ ಮಾಡಕತ್ತೀವ? ಬರ್ರಿ ಕಲ್ಲವಕರಿ, ಚಹಾ ಕುಡಿಯಕತ್ತೀನಿ ಬರ್ರಿ. ಬರ್ರಿ ಇಲ್ಲೇ ಒಳ್ಳೆ ಜಾಗಕ್ಕೆ ಕುಂದ್ರಿ ಬರ್ರಿ, ನೀವು ಚಹಾ ಕುಡಿ ಅಂದ್ರೆ ಬರ್ರಿ. ಅಯ್ಯ ಚಲೋ ಆಯ್ತು ಬಿಡುವ ಗಿರ್ಜಕ್ಕ, ಏನ ತಂಡಿಗೆ ನನಗೂ ಚಹಾ ಮಾಡ್ಕೊಂಡು ಕುಡಿಬೇಕು ಅನ್ಸಕತ್ತಿತ್ತ. ಇನ್ನೇನ್ ಚಹಾ ಮಾಡ್ಬೇಕು, ಚಹಾ ಇಡ್ಬೇಕನ್ನೋರದ ಅಂದ್ರ ನಮ್ಮ ಮನೆಯವ್ರ ಫೋನ್ ಹಚ್ಚಿರ್ ನೋಡ, ಒಂದಿಟ ಅರ್ಜೆಂಟ್ ಕೆಲಸ ಐತಂಗಾರ ಅಂತ ಅಂದ್ರು. ಅದಕ್ಕೆ ನಾನು ಹಂಗ ಓಡಿ ಬಂದ್ಬಿಟ್ಟು ನೋಡ್ದೆ. ಅರ್ಜೆಂಟ್ ಕೆಲಸ ರೀ? ಏನ್ರಿ ಕೆಲವಕರ ಅತ್ತೆ ಯಾರನ್ನ ಕರೀಲೇನ್ರಿ? ಇಲ್ಲವಾ, ನಿಮ್ಮ ಅತ್ತಿ ಕಡೆ ಏನಿಲ್ಲ, ನಿನ್ ಕಡೆನ ಅದ್ ಕೆಲಸ ಐತೆ. ನನ್ ಕಡೆ ರೀ? ಏನ್ರಿ ಕೆಲವಕರ ಏನ್ರ ಬೇಕಾಗಿತ್ತನ್ರಿ? ಏನಿಲ್ಲವಾ, ಮತ್ತ ಅದು ಏನೋ ಅಂತಾರಲ್ಲ, ಒಂದು ಸರ್ಪ್ರೈಸ್ ಕೊಡ್ಬೇಕಾಗಿತ್ತ. ಅಯ್ಯೋ ಸರ್ಪ್ರೈಸ್ ಅಲ್ರಿ ಕೆಲವಕರ, ಅದ ಸರ್ಪ್ರೈಸ್ ರೀ. ನನ್ಗಾರ ಏನ್ ದೊಡ್ಡ ಇಂಗ್ಲಿಷ್ ಬರೋದಿಲ್ಲ ಬಿಡ್ರಿ, ಆದ್ರೂ ಆಟಟ್ ಇಂಥವೆಲ್ಲ ಗೊತ್ತಾಕವ್ರಿ. ಮತ್ತೆ ಹ್ಞೂ ಸರ್ಪ್ರೈಸ್ ನೋಡಿ, ಸರ್ಪ್ರೈಸ್ ಕೊಡೋದಿತ್ತು. ಅದಕ್ಕೆ ನಿನ್ ಮುಂದಟ್ ಹೇಳಿ ಹೋದ್ರಾತಂತ ಬನ್ನಂಗಾರ. ಏನ್ರಿ ನನಗೆ ಸರ್ಪ್ರೈಸ್ ಕೊಡಕ್ ಬಂದಿರಿ? ಅಲ್ಲ ಈಗೇನ್ ನನ್ ಬರ್ತಡೇ ಇಲ್ಲ ಏನಿಲ್ಲ, ಮತ್ತ ನಮ್ದು ಆನಿವರ್ಸರಿನೂ ಮೊನ್ನೆ ಮುಗಿದು ಹೋಗೈತ್ರಿ. ಮತ್ತ ಈಗ ಏನ್ ವಿಶೇಷ ಐತ್ರಿ? ನಮ್ಮ ಮಕ್ಕಳ ಬರ್ತಡೇನೂ ಏನಿಲ್ಲ, ಮತ್ತ ನನಗ್ಯಾಕೆ ಸರ್ಪ್ರೈಸ್ ಕೊಡತ್ತೀರಿ ಕಲ್ಲವಕರಿ? ಅಯ್ಯೋ ನಿನಗಲ್ಲವಾ, ನಿಮ್ಮ ಅತ್ತಿಗೆ ನಮ್ಮ ಕಲ್ಲವಕ್ಕಾಗ ಸರ್ಪ್ರೈಸ್ ಕೊಡ್ಬೇಕಾಗೈತಿ. ಅದಕ್ಕೆ ನಮ್ಮ ಮನೆಯವ್ರ ಫೋನ್ ಹಚ್ಚಿ ಹೇಳಿದ ಕೂಡಲೇ ನನಗಂತೂ ಗನ್ನ ಖುಷಿ ಆಗ್ಬಿಡ್ತು. ಆ ಖುಷಿಗೆ ತಂಡ ಅನ್ಲಿಲ್ಲ, ಮಳೆ ಅನ್ಲಿಲ್ಲ, ಹಂಗ ಓಡಿ ಬಂದ್ಬಿಟ್ನೇವ. ಹನಿ ಹನಿ ಮಳಿ ಬೀಳಾಕತ್ತಿತ್ತು, ತಂಡ್ಯಾಗ ಓಡಿ ಬಂದ ಇನ್ನ ತಂಡೆ ತಗತೈತ್ ನೋಡ್ ನನಗೆ. ಮಳಿ ಗಾಳಿ ತಂಡಿ ಏನೋ ಲೆಕ್ಸದ್ಲಿ ಬಂದಿರ ಅಂತಂದ್ರ ಏನೋ ದೊಡ್ಡ ಸರ್ಪ್ರೈಸ್ ಇರ್ಬೇಕ್ರಿ. ಹೌದೌದು, ಏನ್ರಿ ಕಲ್ಲವಕರಿ ನಂಗಟ್ ಹೇಳ್ರಿ ನೋಡೋಣ. ಅಯ್ಯೋ ಬೇಡವಾ, ಅದು ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್. ನಿನಗೆ ಹೇಳಿರ ಅದು ಹೆಂಗ್ ಸರ್ಪ್ರೈಸ್ ಆಕತಿ? ನಿಮ್ದೊಳೆ ಸುದ್ದಿ ಆತ್ರಿ ಕಲ್ಲವಕರ, ಆಗಳಿಂದ ಬಂದಾಗಿಂತ ನೋಡಕತ್ತೇನ್ರಿ ಸರ್ಪ್ರೈಸ್ ಅನ್ನಕತ್ತೇರಿ. ನನಗನ ಅಲ್ಲ ಅಂದ್ರಿ, ಹೋಗ್ಲಿ ಬಿಡ್ರಿ. ನನಗ್ ಕೊಟ್ರೇನ ನಮ್ಮ ಅತ್ತೆಯರಿಗೆ ಕೊಟ್ರೇನ್ರಿ? ನಾನು ದೊಡ್ಡ ಮನಸ್ಸು ಮಾಡ್ಕೋತೇನ್ರಿ. ನನಗ್ ಕೊಟ್ಟಿದ್ರ ಜಾಸ್ತಿ ಖುಷಿ ಆಕಿತ್ರೆ, ಈಗೂ ಖುಷಿ ಆಕೈತ್ರಿ. ಇಲ್ಲ ಅನ್ನಂಗಿಲ್ಲ. ಮತ್ತ ನನ್ ಮುಂದೆ ಹೇಳಕತ್ತೆ ಏನಿಲ್ಲಲ್ರಿ ನೀವು, ಅದೇಂಗ್ ಸರ್ಪ್ರೈಸ್ ಕೊಡುದ್ರಿ ನಮ್ಮ ಅತ್ತಿಗೆ? ಅಲ್ಲವಾ, ನಿನ್ ಮುಂದೆ ಹೇಳಿರ ಅದ ಹೆಂಗ್ ಸರ್ಪ್ರೈಸ್ ಆಕತ್ ಹೇಳು? ಅದಕ್ಕ ನಿನ್ ಮುಂದೆ ಹೇಳೋದ್ಲೇನ, ಹಂಗ ನಿಮ್ಮ ಅತ್ತಿಗೂ ಹೇಳೋದ್ಲೇನ ಒಮ್ಮೆಗಿಲ್ಲ ಸರ್ಪ್ರೈಸ್ ಕೊಟ್ರಾತ ಅಂತ ಅನ್ಕೊಂಡ್ ಬಂದನು ನೋಡು. ನೀ ಈಗ ನಾ ಹೇಳ್ದಂಗ ಅಷ್ಟ ಮಾಡ, ಅದೇನ್ ಅನ್ನೋದು ಇನ್ನೊಂದು ಅರ್ಧ ತಾಸ್ನ್ಯಾಗ ನಿನ್ ಗೊತ್ತಾಗತೈತಲ್ಲ. ಅಂತದ್ ಏನ್ ಸರ್ಪ್ರೈಸ್ ಕೊಡಕತ್ತಾರ ಇವರು? ಏನ್ ನಮಗೆ ಎಲ್ಲರ ನಮ್ಮ ಮನೆಗೆ ಲಾಟರಿ ಟಿಕೆಟ್ ಅದು ಹೊಡೆದೈತಲ್ ಮತ್ತ? ಒಂಥರ ಲಾಟರಿ ಟಿಕೆಟ್ ಅನ್ಕೋ. ಇವನ ಏನ್ ಸುದ್ದಿ ಹೇಳಿರಿ ಕಲ್ಲವಕರಿ? ನಿಮ್ ಬಾಯಾಗ ಒಂದ್ ಬುಟ್ಟಿ ಸಕ್ಕರೆ ಹಾಕಿರೋ ನನಗ್ ಸಮಾಧಾನ ಇಲ್ಲ ನೋಡ್ರಿ. ಅಲ್ಲ ಏನ ಲಕ್ಷಗಳಾಗತ್ತೈತೇನ್ರಿ? ಎಷ್ಟ್ ಲಕ್ಷ ಆತೈತಂತ ಗೊತ್ತೈತೇನ್ರಿ ಕಲ್ಲವಕರಿ? ಒಂದೀಟ ಹೇಳ್ರಿ ಕಲ್ಲವಕರಿ. ಇನ್ನೊಂದ್ ಅರ್ಧ ತಾಸು ಬಿಟ್ಟು ಹೇಳು ಬದ್ಲಿ ಈಗ ಹೇಳಿರ ಒಂದಿಟ್ ಜಾಸ್ತಿ ಖುಷಿ ಬರ್ತೇನ್ರಿ. ನಾ ಯಾರಿಗೂ ಹೇಳೋದಿಲ್ರಿ ನಮ್ಮ ಮನ್ಯಾಗ. ಪ್ಲೀಸ್ ಹೇಳ್ರಿ ಕಲ್ಲವಕರಿ. ಏನ್ ಹಿಂತಿರ್ಗೋ ತಿನ್ಲಿ, ನಿನಗೊಂದು ಈಟು ಪುರ್ಸತ್ ಅನ್ನೋದೇ ಇಲ್ಲ ನೋಡು. ನೋಡು ಅದ್ ಏನ್ ಅನ್ನೋದು ಇನ್ನೊಂದ್ ಅರ್ಧ ತಾಸು ಒಂದ್ ತಾಸು ಬಿಟ್ಟ ಗೊತ್ತಾಕತ್ತಂತ ಹೇಳಿನಲ್ಲ, ಅವಾಗ ಗೊತ್ತಾಕತಿ. ಈಗ ಆ ಖುಷಿಗಾಗೆ ಏನಾರ ಶಿವಿ ಅಡಿಗೆ ಮಾಡ್ಬೇಕು. ಏನ್ ಮಾಡೋದು ಹೇಳ? ಸ್ವೀಟ್ರೆ ನಿಮ್ಗೆ ಏನ್ ಬೇಕೋ ಕೇಳ್ರಿ ಕೆಲವಕರಿ. ನೀವ್ ಇವತ್ತು ತಂದ ಖುಷಿ ಸುದ್ದಿಗೆ ನಿಮ್ಗೆ ಏನ್ ಕೇಳಿರೋ ಮಾಡ್ಕೊಡ್ತೇನ್ರಿ ನಾ. ಹಂಗಾರ ನನಗ ನಮ್ ಸಾವಿತ್ರಿಗೆ ಏನ್ ಇಷ್ಟ? ಗಿರ್ಜಕ್ಕ, ನಮ್ ಸಾವಿತ್ರಿಗೆ ಹೋಳಿಗೆ ಅಂದ್ರೆ ಬಹಳ ಇಷ್ಟ ಪಡ್ತಿದ್ಲಲ್ಲ. ಅಯ್ಯ ಇವ್ರಿಗೆ ಇಷ್ಟ ಇರೋದು ಹೇಳಂದ್ರ ನಮ್ಮ ಅಂಟಿಯರಿಗೆ ಇಷ್ಟ ಇರೋದು ಕೇಳಕತ್ತಾರಲ್ಲಿ ಇವರು. ಹೌದೌದ್ರಿ ಕೆಲವಕರಿ, ಅವ್ರಿಗೆ ಕಡ್ಲಿ ಬೇಳಿದು ಹೋಳಿಗೆ ಅಂದ್ರೆ ಬಹಳ ಇಷ್ಟ ರೀ. ಯಾವ್ದಾರ ಹಬ್ಬದಾಗ ಹೋಳಿಗೆ ನೋಡಿರಂದ್ರ ಮುಗೀತ, ಅವ್ರಿಗೆ ಪಂಚ ಪ್ರಾಣ ನೋಡ್ರಿ. ಹೋಳಿಗೆ ಖಾಲಿ ಆಗೋ ಮಟನೂ ಬುಟ್ಟಾಗಿನ್ ತಗೋದು ತಿನ್ನೋದು ಮಾಡ್ತಿದ್ರಿ ಅವ್ರು. ಹೌದವಾ ಹೌದ, ನನಗೂ ಗೊತ್ತೈತಿ. ಮತ್ತ ಇವತ್ತ ಹೋಳಿಗೆನ ಮಾಡಿಬಿಡೋಣ ಹಂಗಾರ? ಹ್ಞೂ ರೀ, ನೀವೇನ್ ಹೇಳ್ತೀರ ಅದರಿ. ಈಗೇನ್ರಿ ರಾತ್ರಿ ಊಟಕ್ಕೆ ನಿಮ್ಗೆ ಹೋಳಿಗೆ ಊಟ ಹಾಕಿಸ್ಬೇಕಾದಿಲ್ರಿ? ಆಯ್ತು ತಗೋರಿ. ಆಯ್ತು ತಗೋರ್ವ, ಹಂಗಾರ ಹೋಳಿಗೆ ಊಟಕ್ಕೆ ಸಜ್ಜು ಮಾಡೋಣ. ಈಗ ಕಡ್ಲಿ ಬ್ಯಾಳಿ ಕುದಿಯಕ್ಕೆ ಹಾಕ್ತಂಗಿ, ನಾಟ್ ಮನೆಗೆ ಹೋಗಿ ಮನಿ ದೀಪ ಅದು ಹಚ್ಚೆ ಬರ್ತಾನಂತ. ಹೋಳಿಗೆ ಮಾಡೋಣಂತ ಇಬ್ರು ಕೂಡಿ. ಹ್ಞೂ ಕಲ್ಲವಕರಿ. ಅಲ್ರಿ ಕಲ್ಲವಕರಿ, ಅತ್ತಿಯರಿಗೆ ಒಂದ್ ಮಾತು ಹೇಳ್ಬೇಕಲ್ರಿ. ಮತ್ತ ಅವ್ರನ್ನ ಹೇಳೋದ್ಲೆ ಹೋಳಿಗೆ ಮಾಡಾಕತ್ರ ನನ್ ಬಿಡ್ತಾರೇನ್ರಿ? ಅವ್ರ ಬೈತಾರ್ರಿವ. ಎಲ್ಲಿ ಉಸ ಬರಿ ಮಾಡಿ ಬೇಯಿಸ್ಕೋದು ಎದಕ್ ಬೇಕ್ರಿ? ನೋಡು, ನೀ
ಸುಮ್ಮನೆ ಇರ್ಗಿರ್ಜಕ್ಕ ಏನಾರ ಕೇಳಿರ ನನ್ನ ಮೇಲೆ ಹಾಕ್ಬಿಡ. ಕಲ್ಲವಕ್ಕರ್ಗೆ ಹೋಳಿಗೆ ತಿನ್ನೋಂಗಾಗಿತ್ತಂತ ಅದಕ್ಕೆ ಹೋಳಿಗೆ ಮಾಡು ಗಿರ್ಜಕ್ಕ ಅನ್ನಕತ್ತಿರ್ರಿ, ಅದಕ್ಕೆ ಮಾಡಕತ್ತೇನ್ರಿ ಅಂತ ಹೇಳ್ಬಿಡು. ಇಲ್ಲ ನಾ ಏನ್ರ ಹೇಳ್ತೇನೆ ತಗೋ. ಈಗ ಕಡ್ಲಿ ಬೇಳೆ ಕುದಿಯಾಕ ಹಾಕು, ನಾ ಹೋದಾಕೆ ಮನೆಗೆ ಹೋಗಿ ದೀಪ ಹಚ್ಚದಕ್ಕೆ ಬಂದ್ಬಿಡ್ತೇನಂತ ಆತಿಲ್ಲ. ಹೋರಿ ಕಲ್ಲವಕ್ಕರಿ ಹೋಗಿ ಬರ್ರಿ. ಇವ ಲಾಟ್ರಿ ಹತ್ತೈತಂತ್ರಿ. ಲಾಟ್ರಿ ಅಲ್ಲ, ಎಷ್ಟು ಲಕ್ಷ ಹತ್ತೈತು ಯಾರಿಗೆ ಗೊತ್ತ. ಹೌದು, ಲಾಟ್ರಿ ಹತ್ತಾಕ ನಾವು ಲಾಟ್ರಿ ಟಿಕೆಟ್ ತಗೊಂಡಿರ್ಬೇಕಲ್ಲ. ನಮ್ಮನೆಗೆ ಯಾರು ತಗೊಂಡಿದ್ರು? ಯಾರು ಲಾಟ್ರಿ ಪ್ಯಾಟ್ರಿ ತಗೊಳ್ಬಿಟ್ಟು ತಲೆ ಓಡಿಸೋ ಮಂದಿ ನಮ್ಮನೆಗೆ ಎಲ್ಲೈತಿ? ನಮ್ಮ ಅತ್ತೆ ಏನಾರ ತುಡುಗ್ಲಿ ಅದು ತಗೊಂಡಿದ್ರ ಕಾಣ್ತೈತಿ. ಅದಕ್ಕೆ ಅವ್ರ ಗೆಳತಿಗೆ ಅಷ್ಟೇ ಗೊತ್ತೈತೆ ಅನಿಸ್ತತಿ. ಏನೋ ಒಟ್ಟು ಲಾಟ್ರಿ ಹತ್ತೈತಲ್ಲ ಅಷ್ಟೇ ಸಾಕು. ನಮ್ಮ ಅತ್ತೆಯರಿಗೆ ಹತ್ತಿರೇನ ನಮಗೆ ಹತ್ತಿರೇನ ಎಲ್ಲ ಒಂದೇ. ನಮ್ಮ ಅತ್ತೆಯರಿಗೆ ಅಟ್ ಕೈ ಕಾಲು ಬಿದ್ದು ಕಾಡಿ ಬೇಡಿ ಅದನ್ನ ಕೊಡಿಸ್ರಿ ಇದನ್ನ ಕೊಡಿಸ್ರಿ ಅಂತ ಕಾಡಿನಂದ್ರೆ ಅವರೇ ಸುಮ್ಮನೆ ಕೊಡಿಸ್ತಾರೆ. ನಮ್ಮ ಅತ್ತಿ ಭಾಳ ಚಲೋ ಅದಾರ್ರಿ. ಅವ್ರಿಗೆ ಲಾಟ್ರಿ ಹತ್ತೈತೆ ಅನ್ನೋ ಖುಷಿ ಒಳಗ ಇವತ್ತ ಹೋಳಿಗೆ ಮಾಡಕತ್ತೇವಿ. ಬರ್ರಿ ಎಲ್ಲರೂ ಹೋಳಿಗೆ ಊಟಕ್ಕೆ. ಹೌದು, ಈ ಕಲ್ಲವಕ್ಕರ್ನಾರ ಅರ್ಥ ಮಾಡ್ಕೊಳಕ ಆಗೋತ್ತಲ್ಲ. ತಮಗಿಷ್ಟ ಇರೋದು ಹೇಳೋದು ಬಿಟ್ಟ ನಮ್ಮ ಅಂಟಿಯರಿಗೆ ಇಷ್ಟ ಇರೋದನ್ನ ಯಾಕೆ ನೆನಪಿಸ್ಕೊಂಡು ಹೇಳಿರು? ಏನನವ, ಏನು ನನಗಂತೂ ಒಂದು ಅರ್ಥ ಆಗತ್ತ. ಅದು ಎಷ್ಟು ಲಾಟ್ರಿ ಹತ್ತೈತೋ, ಎಷ್ಟು ರೊಕ್ಕದ್ರಾಗ ನನಗೆ ಸಿಗ್ತೈತೋ, ಲಾಟ್ರಿ ಟಿಕೆಟ್ ಯಾರು ತಗೊಂಡಿದ್ರು, ಇದೆಲ್ಲ ಪ್ರಶ್ನೆಗೂ ಉತ್ತರ ಸಿಗೋ ಮಟ ನಂದಂತೂ ತಲೆ ಕೆಟ್ಟ ಹೋಗತ್ ಕಾಣ್ತತಿ. ಇಟ್ಟು ದೊಡ್ಡ ಗುಂಡಿ ಒಲಿ ಮೇಲೆ ಇಟ್ಟ ಈ ನಮ್ಮನೆ ಕಡ್ಲಿ ಬೇಳಿ ಹಾಕಕತ್ತಾಳಲ್ಲ. ಏನು ಊರಿಗೆಲ್ಲ ಊಟ ಹಾಕಿಸ್ಬೇಕಂತಾಳನ? ಏ ಗಿರ್ಜಕ್ಕ, ಏನ್ ಮಾಡಕತ್ತೀವಿ? ಅತ್ತಿರಿ, ಅದು ಅದು ಹೋಳಿಗೆ ಮಾಡಕ ಬೇಳೆ ಹಾಕಕತ್ತೀನ್ರಿ. ಹೋಳಿಗೆ ಹೊತ್ತಿಲ್ಲ ಹೊತ್ನ್ಯಾಗ ಕತ್ತಿಗೆ ಜ್ವರ ಬಂದಿದ್ದು ಅಂತ. ಇದೇನು ಅಮಾಶಲ್ಲ, ಹುಣ್ಣಿವೆಲ್ಲ, ಏನೊಂದು ಹಬ್ಬಲ್ಲ, ಹರಿದಿನಲ್ಲ, ಈಗ ಯಾರು ಹೋಳಿಗೆ ಮಾಡಂದ್ರೆ ನಿನಗ? ಆದ್ರಿ ಆದ್ರಿ ಅತ್ತಿರಿ ಏನಾರ ಕೇಳಿರ ಆದ್ರಿ ಆದ್ರಿ ಅನ್ಕೊಂತ ಬಾಯಿ ತಕೊಂಡ್ ನಿಂತು ಬಿಡುದು ನೋಡು. ಅಲ್ಲ, ನಿನ್ಗೆ ಯಾರು ಹೇಳಿರಿ ಈಗ ಹೋಳಿಗೆ ಮಾಡಂತ? ಆದ್ರಿ ಅತ್ತಿರಿ. ಅಲ್ಲ, ಈ ಮನ್ಯಾಗ ನಿನಗೆ ಕೇಳೋರು ಯಾರು ಇಲ್ಲಂತ ತಿಳ್ಕೊಂಡ್ಬಿಟ್ಟೇನ? ನಾ ಹೋಗ್ಲಿ ಬಿಡ, ನನ್ ಮುಂದೆ ಕೇಳಾಕ ನಿನಗ ಮುಜುಗರ ಆದ್ರ ನಮ್ಮ ತಂಗಿದಾಳಲ್ಲ, ನಿಮ್ಮ ಸಣ್ಣ ಅತ್ತಿ ಪ್ರೀತಿ ಅತ್ತಿ, ಅಕ್ಕಿನಾರ ಒಂದ್ ಮಾತು ಕೇಳ್ಬೇಕು ಬೇಡ? ಅತ್ತಿರಿ ಹಿಂಗ್ ಮಾಡ್ತೇನ್ರಿ, ಮಾಡ್ಲೇವ್ ಬೇಡೋ ಅಂತ ಹೇಳಿ. ಅಲ್ಲ, ಮೊನ್ನೆರ ಅಮಾಸಿ ದಿನ ಹೋಳಿಗೆ ಮಾಡ್ಕೊಂಡು ಉಂಡತಿ, ಮತ್ತೇನು ಇವತ್ತ ಈ ನಮ್ಮನಿ ಬೇಳೆ ಹಾಕಿದಿ? ನಾವು ಇವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಮಾಡೀರ, ಇವ್ರೇನ್ ನನ್ ಹೇಳೋ ಮಟ ಬಿಡೋದಿಲ್ಲ ಅನಸತಿ. ಅತ್ತಿರಿ, ನಾ ತಿನ್ಬೇಕಂತ ಮಾಡಕತ್ತಿಲ್ರಿ, ಎಲ್ಲ ನಿಮ್ ಸಲುವಾಗಿ ಮಾಡಕತ್ತೈತ್ರಿ. ಏನೇನ ನನ್ನ ಸಲುವಾಗಿ? ನಾ ಏನ್ ಬಂದ್ ಹೇಳಿದ್ನ ನಿನಗ ಗಿರ್ಜಕ್ಕ ನನಗೆ ಹೋಳಿಗೆ ತಿನ್ನೋಂಗಾಗೈತ್ವಾ, ಹೋಳಿಗೆ ಮಾಡು ಅಂತ ಹೇಳಿ? ನೀವೇನ್ ಹೇಳಿಲ್ರಿ, ಕಲ್ಲವಕ್ಕರ್ ಹೇಳಿರ್ರಿ, ಅದಕ್ಕೆ ಮಾಡಕತ್ತೀನ್ರಿ. ಏನ ಕಲ್ಲವಕ್ಕ ಹೇಳ್ತಾ ಅದ್ರ ಚಂದ ಮಾಡ್ಲಿ, ಅದಕ್ಕೆ ಮನ್ಯಾಗ ಕೆಲಸ ಮಾಡಿ ತಾ ಬೇಳೆ ಹಾಕಿ ಹೋಳಿಗೆ ಮಾಡ್ಕೊಂಡು ತಿನ್ನಾಕ ಮೈಗಳ್ತನ ಅದಕ್ಕೆ ನಿನ್ನ ಕಡೆ ಮಾಡಿಸಿಸ್ಕಾರ ತಿನ್ಬೇಕಂತ ಮಾಡ್ಯಾಳನೋ. ನಿಮ್ಗ ಯಾರ್ದು ಅಂಜಿಕಿಲ್ದಂಗಾಗೈತಿ. ಮನ್ಯಾಗ ದೊಡ್ಡವ್ರು ಇರ್ತಾರು, ಅವ್ರನ್ನೊಂದಿಟ್ಟು ಕೇಳ್ಬೇಕು ಮಾಡ್ಬೇಕು ಅನ್ನೋದು ಏನು ಗೊತ್ತಾಗೋದಿಲ್ಲ ಗಿರ್ಜಕ್ಕ ನಿನಗರ. ಏನ್ ನಿನಗೆ ತಿಳಿದಂಗ ಮಾಡಕತ್ತೀರಿ ಒಟ್ಟ. ಈಗ ಏನ್ರಿ ಅತ್ತೀರಿ, ನೀರಂತೂ ಕುದಿಯಾಕತ್ತಾವ್ರಿ, ಈಗೇನ್ ಬೇಳೆ ಹಾಕ್ಲೇ ಏನ್ ಬ್ಯಾಡ್ರಿ? ಹಾಕವ ಹಾಕ, ಮತ್ ತಿನ್ಬೇಕಂತ ಹೇಳಿ ಕಲ್ಲವಕ್ಕ ನೀನು ಇಬ್ರು ಹಿರಿತನ ಮಾಡೇ ಮಾಡ್ಕೊಳಕತ್ತೀರಿ. ಮತ್ ನಿಮ್ಮನ್ನ ಮಾಡೋದು ಬಿಡಿಸಿ ನಾ ಏನ್ ಪಾಪ ಕಟ್ಕೊಲಿ? ತಿನ್ನೋ ಹಂಗಾಗಿರ್ಬೇಕು, ಮಾಡ್ಕೊಂಡ್ ತಿನ್ರಿ. ಮತ್ತ ಮಂದಿ ಕಣ್ಣಿಗೆ ಒಂದ್ ಪಾಪ ಒಂದ್ ಹೋಳಿಗೆ ಮಾಡ್ಕೊಳಕತ್ರ ಮಾಡ್ಕೊಂಡ್ ಕೊಡ್ಲಿಲ್ಲ ನೋಡು ಸೊಸಿನ. ಹೋಳಿಗೆ ಮಾಡೋದು ಬಿಡಿಸಿ ಅವ್ರ ಅತ್ತಿ ಅಂತ ಅನ್ನೋಂಗ ಅನಸ್ತತಿ. ಮಾಡ್ಕೊರಿವ, ಮಾಡ್ಕೊಂಡ ತಿನ್ರಿ. ನೋಡ್ರಿ ಅತ್ತೀರಿ, ನೀವು ಬ್ಯಾಡ ಅಂದ್ರ ನಾ ಮಾಡೋದನ್ನ ಇಲ್ರಿ. ನಿಮ್ ಮನ್ಸಿಗೆ ಬೇಜಾರಾಗೋದಾರ ನಾ ಯಾಕೆ ಮಾಡ್ಲ್ರಿ? ಚೇ ಹಂಗೇನಿಲ್ಲವ, ತಿನ್ನೋ ವಿಷಯದಾಗ ನಾ ಯಾಕೆ ಹಂಗೆ ಮಾಡಕ್ ಹೋಗ್ಲಿ? ಏನೋ ನೀ ಏನು ಹೇಳೋದ್ಲೆ ಕೇಳೋದ್ಲೆ ಮಾಡಾಕತ್ತಿದ್ದಲ್ಲ, ಅದಕ್ಕೆ ಸಿಟ್ಟು ಬಂತು, ಅದಕ್ಕೆ ಬೈದ್ನಷ್ಟ. ಆದ್ರೆ ನಾ ಯಾಕೆ ಬೇಡ ಅನ್ಲಿ? ನಿಮ್ಗೆ ತಿನ್ಬೇಕು ಅನ್ಸಾತತಿ, ಕಲ್ಲವಕ್ಕಗೂ ಯಾಕೋ ತಿನ್ಬೇಕು ಅನ್ಸಿರ್ಬೇಕು. ಮಾಡ್ರಿ, ಮಾಡೇ ಅವ್ರಿಗೆ ಕೊಟ್ಟ ನಾವು ಎಲ್ಲಾರು ತಿಂದ್ರಾತು. ಮಾಡ ಯವನ ಈ ಸಮಾಧಾನ ಆತ್ ನೋಡ್ರಿ ಅತ್ತೀರಿ. ನೀವು ಎಲ್ಲಿ ಸಿಟ್ಟು ಬಂದದ್ ನೋಡೆ ಹಂಗಾರ ಮಾಡ್ಲೇವ್ ಬೇಡೋ ಅನ್ಸಕತ್ ಬಿಟ್ಟಿತ್ರಿ. ಇರ್ಲಿ ಬಿಡುವಾಗಿರ್ಜಕ್ಕ, ನೀವೀಗ ನಡ್ವಾರದಾಗ ಹೋಳಿಗೆ ಮಾಡೋದು ನೋಡಿರ ನನಗ ನಮ್ಮ ಸಾವಿತ್ರಿ ಇದನ್ನ ನೆನಪಾಗತ್ತತ್ವ. ಹೌದ್ರಿ ಅತ್ತೀರಿ, ಅಂಟಿಯರಿಗೆ ಹೋಳಿಗೆ ಅಂದ್ರೆ ಭಾಳ ಇಷ್ಟ ಹೌದಿಲ್ರಿ? ಹೂನವ, ಅಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ಆಮೇಲೆ ಎಲ್ಲ ಹಬ್ಬಗಳಿಗೆ ಮಾಡಿರನು ಸಮಾಧಾನ ಇರ್ತಿರ್ಕಿಲ್ಲ ನನ್ನ ಮಗಳಿಗೆ. ಯವ್ವ ಹೋಳಿಗೆ ಮಾಡ್ಬೇ ಅಂತ ನಡವಾರದಾಗ ನೀವು ಮಾಡಕತ್ತಿರಲ್ಲ. ಈಗ ಹಿಂಗೆ ನಡವಾರದಾಗ ನನ್ನ ಕಡೆಯಿಂದ ಮಾಡಿಸ್ಕೊಂಡು ತಿಂತಿದ್ಲು. ಆಕಿ ಬರ್ಲಾಗ ಆಕಿ ಮನ್ಯಾಗ ಇಲ್ದಾಗಿಂದ ನನಗೆ ಈ ಹೋಳಿಗೆ ಅಂದ್ರನ ಒಂಥರ ಅನಿಸ್ಬಿಡ್ತತಿ. ಹೋಳಿಗೆ ನೋಡಿದ ಕೂಡಲೇ ಆಕಿದ ನೆನಪಾಗಿಬಿಡ್ತತಿ. ಅದಕ್ಕೆ ಯಾಕೋ ಮನಸ್ಸಿಗೆ ಒಂಥರ ಅನಿಸ್ತು. ಇರ್ಲಿ ಬಿಡು, ನೀವು ಹೋಳಿಗೆ ಮಾಡ್ರಿ, ಎಲ್ಲರೂ ಕೂಡ ಕಲ್ಲವಕ್ಕನೂ ಇಲ್ಲೇ ಕರೆದ್ರಾತು, ಅಷ್ಟರು ಕೂಡ ಊಟ ಮಾಡೋಣಂತ. ಸರಿ ಆಯ್ತು ಅತ್ತೀರಿ.
ಕಡ್ಲಿ ಬೇಳೆ ಅಂತೂ ಕುದಿಯಕ್ಕೆ ಹಾಕಿನಿ. ಏನೋ ಇನ್ನೊಂದು ಅರ್ಧ ತಾಸ್ನಾಗ ಸರ್ಪ್ರೈಸ್ ಕೊಡ್ತೇನೆ ಅಂದ್ರೆ ಕಲ್ಲವಕ್ಕಾರು. ಅದೇನೋ ಅಂತ ವಿಚಾರ ಮಾಡಿ ನಂಗಂತೂ ಸಾಕಾತ್ರಿ. ಅದೇನೋ ನೋಡೋಣಂತ ತಿಳ್ಕೊ ಮಟ ನನಗೂ ಸಮಾಧಾನ ಇಲ್ಲ ನೋಡ್ರಿ. ನಿಮಗೇನ್ರ ಗೊತ್ತೈತೇನ್ರಿ? ಮತ್ತೆ ಗೊತ್ತಿದ್ರ ಹೇಳ್ರಲ್ಲ ಮತ್ತೆ ಕಮೆಂಟ್ ಬಾಕ್ಸ್ನಾಗ. ಮತ್ತೆ ನನಗೂ ಗೊತ್ತಾಕತಿ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.